ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಗೌರಿ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್. ಗೌರಿ ಹಬ್ಬದ ದಿನವೇ ನಮ್ಮ ಮನೇಲಿ ನಾಗರ ಪೂಜೆ ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಹಾಗಾಗಿ ನಾಗರ ಪೂಜೆ ಮಾಡೋದಕ್ಕೆ ಅಂಥೇಳಿ ಹೋಗ್ತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತೋಟ ಎಲ್ಲ. ಮುಂಚೆ ಈ ಥರ ಇರಲಿಲ್ಲ, ಫುಲ್ ಕಾಡಾಗಿತ್ತು, ಬೇಲಿ ಎಲ್ಲ ಹರಡ್ಕೊಬಿಟ್ಟಿತ್ತು. ಬಟ್ ಇವಾಗ ಹಾಗೇನಿಲ್ಲ, ನೀಟಾಗಿ ಅಡಿಕೆ ಗಿಡ ಎಲ್ಲ ಹಾಕ್ಕೊಂಡು ನೀಟಾಗಿ ಮಾಡ್ಕೊಂಡಿದ್ದಾರೆ. ಆ ಹೊಲದೊಳಗೆ ನಡೆಯೋದಕ್ಕೆ ಆಗ್ತಿರ್ಲಿಲ್ಲ, ಫುಲ್ಲು ಕಾಲೆಲ್ಲ ಟ್ವಿಸ್ಟ್ ಆಗ್ತಿತ್ತು, ತುಂಬ ಕಲ್ಲಿತ್ತು ಅಲ್ಲಿ. ಸೊ ಹಾಗಾಗಿ ನಡೆಯೋದಕ್ಕೆ ಆಗ್ತಿರ್ಲಿಲ್ಲ, ಕಾಲೆಲ್ಲ ಟ್ವಿಸ್ಟ್ ಆಗ್ತಿತ್ತು. ಹಾಗೂ ಹಿಂಗೂ ಸಾಹಸ ಮಾಡಿಕೊಂಡು ನಾನು ಮಧು ಇಬ್ಬರು ನಡ್ಕೊಂಡು ಹೋದ್ವು. ನಾವು ಹೋಗೋಷ್ಟರಲ್ಲಾಗಲೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಆಂಟಿ. ಈ ನಾಗರ ಪೂಜೆನ ತುಂಬ ಭಯ ಭಕ್ತಿಯಿಂದ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮನಸ್ಸಿಗೆ ಏನೋ ಒಂಥರ ತಳಮಳ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಏನೋ ಅಂತ. ನೆಕ್ಸ್ಟು ನಾನು ಕಂಕಣ ಕಟ್ತಿದ್ದೀನಿ, ಮಧು ನನಗೆ ಕಂಕಣ ಕಟ್ತಿದ್ದಾರೆ. ನಾನು ಕೂಡ ಮಧುಗೆ ಕಂಕಣ ಕಟ್ಟಿ ಪೂಜೆಗೆ ರೆಡಿ ಮಾಡಿಕೊಂಡೆ. ನಾನೇನು ಮಾಡಲಿಲ್ಲ, ಆಂಟಿನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಇನ್ನು ಚಿಂಚುನ ಬೆಳಗ್ನೆ ಎದ್ದು ಕರ್ಕೊಂಡು ಬಂದಿದ್ವು ಅಲ್ವಾ, ಅವಳು ಈ ಥರ ನೇಚರ್ ಎಲ್ಲೂ ನೋಡಿರಲಿಲ್ಲ. ಸೊ ಹಾಗಾಗಿ ಎಲ್ಲನೂ ನೋಡ್ತಿದ್ದಾಳೆ. ಅವಳು ಫುಲ್ ಎಂಜಾಯ್ ಮಾಡ್ತಿದ್ಲು. ಅಕ್ಕಿಗಳ ಕಲರವ ಎಲ್ಲ ಕೇಳಿಕೊಂಡು ಫುಲ್ ಎಲ್ಲ ಕಡೆ ನೋಡ್ತಿದ್ಲು. ನಾನು ಕೂಡ ಪೂಜೆ ಸ್ಟಾರ್ಟ್ ಮಾಡಿದೆ. ಆಂಟಿನೇ ಎಲ್ಲ ರೆಡಿ ಮಾಡಿದರು. ಸೊ ನಾನು ಪೂಜೆ ಮಾಡ್ತಿದ್ದೀನಿ. ನಾಗರ ಕಲ್ಲಿಗೆ ಎಲ್ಲದಕ್ಕೂ ಹಾಲು ಹಾಕಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಾಲು ಹಾಕಿ ಪೂಜೆ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸಿ ಇನ್ನೊಂದು ನಾಗರ ಕಲ್ಲು ಹತ್ರ ಹೋದ್ವು. ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಪೂಜೆ ಮಾಡ್ತಿದ್ರು, ನಾವು ವೆಯ್ಟ್ ಮಾಡ್ತಿದ್ವು. ಚಿಂಚು ನೋಡಿ ಹೇಗೆ ಆಟ ಆಡ್ತಿದ್ದಾಳೆ. ಅವರು ಹೊಲದಲ್ಲಿ ರಾಗಿ ಹಾಕಿದ್ರು. ಸೊ ರಾಗಿ ಗಿಡಗಳೆಲ್ಲ ಕಿತ್ಕೊಂಡು ಆಟ ಆಡ್ತಿದ್ಲು ಅವಳು. ಸೊ ನೆಕ್ಸ್ಟು ನಾವು ಪ್ರಸಾದ ತಿನ್ಕೊಂಡು ಮನೆಗೆ ಹೋಗಿ ಹಾಗೆ ಹೋಗಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಸಾದ ತಿನ್ಕೊಂಡು ನಾವು ಮನೆ ಕಡೆ ಹೊರಟು. ನಾವು ಮನೆಗೆ ಬಂದು ಚಿಂಚು ಊಟ ಮಾಡೋ ಅಷ್ಟರಲ್ಲಿ ಅಜಯ್ನು ಕೂಡ ಬಾಗ್ನ ತೊಗೊಂಡು ಮನೆಗೆ ಬಂದ. ಎಲ್ಲ ಹೆಣ್ಮಕ್ಳಿಗೂ ಈ ಗೌರಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ, ತನ್ನ ತವ್ರ ಮನೆಯಿಂದ ನಮಗೆ ಬಾಗ್ನ ಬರುತ್ತೆ ಅಂತ. ಯಾರೆಲ್ಲ ಬಾಗ್ನ ತೊಗೋತಿದ್ದೀರಾ, ತೊಗೊಳ್ದೇ ಇರ್ತೀರಾ, ಏನೇ ಆಗಿರಲಿ, ಬಟ್ ಹ್ಯಾಪಿಯಾಗಿರಿ. ಮುಂದೆ ಒಂದು ದಿನ ನಿಮಗೂ ಬಾಗ್ನ ತಗೊಳ್ಳೋ ಅಂಥ ಅವಕಾಶ ನಿಮ್ಗೆ ಸಿಕ್ಕೇ ಸಿಗುತ್ತೆ. ತುಂಬ ಜನ ಲವ್ ಮ್ಯಾರೇಜಸ್ಗಳಾಗಿರ್ತೀರ, ಅವ್ರಿಗಿನ್ನೂ ಬಾಗ್ನನ ತಂದೆ ತಾಯಿದಿರು ಕೊಟ್ಟಿರಲ್ಲ, ಮಾತಾಡಿಸ್ತಿರಲ್ಲ. ಸೊ ಹೀಗೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ನಿಮಗೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ, ನಿಮಗೂ ಕೂಡ ಅವ್ರು ಬಾಗ್ನ ಕೊಡ್ತಾರೆ. ಯಾರೂ ವರಿ ಮಾಡ್ಕೋಬೇಡಿ, ನಮಗೂ ಒಂದು ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡಿ ಅಷ್ಟೇ. ದೇವರು ಒಳ್ಳೆ ದಿನ ಕೊಟ್ಟೇ ಕೊಡ್ತಾನೆ. ಇನ್ನು ಪ್ರತಿ ವರ್ಷ ಗೌರಿ ಹಬ್ಬದ ದಿನವೇ ನನ್ನ ತಮ್ಮಂಗೆ ರಾಖಿ ಕಟ್ಟೋದು. ಸೊ ಹಾಗಾಗಿ ರಾಖಿ ಕಟ್ಟೋಣ ಅಂತೆಲ್ಲ ರೆಡಿ ಮಾಡಿಕೊಂಡೆ. ನನ್ನ ತಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾನೆ, ಇವಾಗಲೂ ಕಷ್ಟಪಡ್ತಾನೆ ಇದ್ದಾನೆ. ದೇವ್ರು ಅವನಿಗೆ ಒಳ್ಳೆ ದಿನ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ಮಾತಾಡ್ತಿದ್ದಾಳೆ, ಪ್ಲೀಸ್ ಡೋಂಟ್ ಮೈಂಡ್. ಅವ್ನು ಯಾವಾಗಲೂ 100 ಕಾಲ ಖುಷಿಯಾಗಿ ಬದುಕಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲ ಮುಗಿದ್ಮೇಲೆ ಅವನು ಕೂಡ ಹೊರಟ. ಇವತ್ತಿಗಿಷ್ಟೇ. ಲಾಟ್ಸ್ ಆಫ್ ಲವ್.